ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 19 ವ್ಲಾಗ್. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಕಾಲೇಜ್ಗೆ ಹೋಗ್ತಿದ್ದೆ. ಇವತ್ತು ಬೇರೆ ಲ್ಯಾಬ್ ಎಕ್ಸಾಮು, 2ನೇ ಲ್ಯಾಬ್ ಎಕ್ಸಾಮು. ಹೆಂಗಿರುತ್ತೋ ಪೇಪರು. ನಮ್ಮ ಜಾಗ ಹತ್ರ ಹೋದರೆ ನಮ್ಮ ಹುಡುಗ ಫುಲ್ಲು ಬ್ಯುಸಿಯಾಗಿ ಓದ್ತವನೆ. ಹೆಂಗೆ ಓದ್ತಾವ ನೋಡಿ, ಎಕ್ಸಾಮ್ಗೆ ಟಾಪ್ ತೆಗೆದಾರ ಓದ್ತವನೆ. ಆಮೇಲೆ ಲ್ಯಾಬ್ಗೆ ಹೋಗ್ತಾಯಿದ್ರಿ, ಲ್ಯಾಬ್ ಹತ್ರ ಬಂದರೆ ಆಮೇಲೆ ಸಿಗ್ತೀನಿ. ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ನಮ್ಮ ಜಾಗ ಹತ್ರ ಬಂದರೆ ನಮ್ಮ ರಕ್ಷಿತ್ ನೋಡಿ ಯಾರ ಹತ್ರ ಬ್ಯುಸಿಯಾಗಿ ಮಾತಾಡ್ತವನೆ. ಯಾರ ಹತ್ರ ಮಾತಾಡ್ತಾನೋ ಡೌಟು. ಆಮೇಲೆ ಕ್ಯಾಮ್ರಾ ನೋಡಿಬಿಟ್ಟ. ಆಮೇಲೆ ಕ್ಯಾಂಟೀನಿಗೆ ಕರ್ಕೊಂಡು ಊಟ ಕೊಡ್ತಾನಂತ. ನಾನು 1 ರೂಪಾಯಿನೂ ಕೊಟ್ಟಿಲ್ಲ, ಎಲ್ಲ ಅವರೇ ಕೊಟ್ಟಿದ್ದು. ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಕೈಲಿ ಕಾಡ್ಸ್ಕೊಟ್ರು. ಆಮೇಲೆ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಿದ್ದೆ. ಇವತ್ತು ಬೇರೆ ಕ್ರಿಕೆಟ್ ಆಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಹುಡುಗರು. ಆಮೇಲೆ ನಮ್ಮ ಅರೀತ್ ಸಿಗ್ತಾ, ಅವನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗೋ ಮುಂಚೆ ನಮ್ಮ ಬಾಸ್ ಕಾಣಿಸಿದ್ರು. ನಮ್ಮ ಬಾಸ್ ಕಾಯ್ಬಿಟ್ಟು ಮನೆಗೆ ಹೋದೆ. ಆಮೇಲೆ ಫೋನ್ ಮಾಡಿ ಕ್ರಿಕೆಟ್ ಆಡೋಕ್ಕೆ ಹೋಗೋಣ ಬಾ ಅಂದರು. ಗ್ರೌಂಡ್ಗೆ ಹೋಗ್ತಾಯಿದ್ದೆ. ಗ್ರೌಂಡಿಗೆ ಬಂದಮೇಲೆ ನಮ್ಮ ಹರ್ಷ ಇದ್ದ. ಆಮೇಲೆ ನಮ್ಮ ಮೋನೇಶು ಬಂದಿದ್ದ. ಆಮೇಲೆ ಮ್ಯಾಚ್ ಅಂತ ಮ್ಯಾಚ್ ಆಡ್ತಾ ಇದ್ರಿ. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರಿ. ಈ ಸೀನ್ ನೋಡ್ಕೊಂಬನ್ನಿ. ನಮಸ್ಕಾರ ನೋಡಿ, ಅವನು ಅಲ್ಲ ಕ್ರಿಕೆಟ್ ಆಡೋಕ್ಕೆ ಬಾ ಅಂದರೆ ಬರಲ್ಲ. ಪಕ್ಕದ ರೋಡಲ್ಲಿ ಕೇರಳಾಗ ಹೋಗ್ತಾನೆ ಇವಾಗ ಫ್ರೆಂಡ್ ಜೊತೆ. ಏನಂದ್ರೆ ಕಮೆಂಟ್ ಮಾಡು. ನಾನು ಮತ್ತೆ ಅವನು ಕರ್ಕೊಂಡ್ ಬಂದಿದ್ದೀರಿ ಸಿಲಿಕ್ ಬೋರ್ಡ್ಗೆ. ನಮ್ಮ ಉಮೇಶ್ನ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ರಿ. ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಸಂಜೆ ಮನೆ ಹತ್ರ ಹುಡುಗರು ಬಂದರು. ಫೋನ್ ಮೇಲೆ ಫೋನು 2 ನಿಮಿಷ ಕಾಯಕ್ಕಾಗ್ತಾರೆ ಅವ್ನ ಕೈಯಲ್ಲಿ. ಆಮೇಲೆ ನಮ್ಮ ಜೀವನು ಮತ್ತು ಪ್ರವೀಣ್ ಬಂದರು. ಪ್ರವೀಣ್ಗೂ ಕ್ಯಾಮ್ರಾಗೆ ಬರೋಕ್ಕೆ ಭಯ ಬೀಳ್ತವನೆ ನೋಡಿ. ಆಮೇಲೆ ಹೆಂಗೋ ಅದು ಮಾಡಾಕ್ದೆ ನೋಡಿ ಗೈಸ್. ಹೊಸ ಆ್ಯಟ್ ಎಲ್ಲ ಆರ್ಡ್ರ್ ಮಾಡೋನೆ. ನನಗೊಂದು ಆರ್ಡ್ರು ಒಂದು ಕೊಟ್ಟವ್ರು ಆ್ಯಟು. ನಮ್ಮ ಜೀವನ ಮತ್ತು ಪ್ರವೀಣ್ ಮನೆಗೆ ಹೋಗ್ತಾರಂದ್ರು. ಮನೆ ಕಳಿಸ್ಬಿಟ್ಟು ನಾವು ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋದ್ರಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.